ಧರ್ಮ ಇಲ್ಲ. ಮುಸಲ್ಮಾನರ ಮಕ್ಕಳು ಇವತ್ತು ಮಠಗಳಲ್ಲಿ ಓದ್ತಾ ಇದ್ದಾರೆ, ಇವತ್ತು ಜೈನ ಧರ್ಮದ ಮಕ್ಕಳುಗಳು ಓದ್ತಾ ಇದ್ದಾರೆ, ಬೌದ್ಧ ಧರ್ಮದ ಮಕ್ಕಳುಗಳು ಓದ್ತಾ ಇದ್ದಾರೆ, ಹಿಂದೂ ಧರ್ಮದ ಮಕ್ಕಳುಗಳು ಓದ್ತಾ ಇದ್ದಾರೆ, ವೀರಶೈವ ಧರ್ಮದ ಮಕ್ಕಳುಗಳು ಓದ್ತಾ ಇದ್ದಾರೆ. ಅಂದರೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಇವತ್ತು ಇಂಥ ಮಠಗಳು ಎಲ್ಲ ರೀತಿಯಲ್ಲೂ ಸರ್ಕಾರ ಮಾಡೋಕ್ಕಾಗದೇ ಇರುವಂಥ ಕೆಲಸವನ್ನು ಈ ಮಠ ಮಾನ್ಯರು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಈ ಹಿನ್ನೆಲೆಯಲ್ಲಿ ಇವತ್ತು ಮಠ ಏನೇನು ಮಾಡ್ತಾ ಇದೆ, ಇವತ್ತು ಹಿರಿಯರಾದಂಥ ಶಿವಯೋಗಿಗಳು 10ನೇ ಶತಮಾನದಲ್ಲಿ ಏನು ಪ್ರಾರಂಭ ಆಗಿದ್ದು ಈ ಮಠ, ಸುತ್ತೂರು ಮಠ, ಇದನ್ನು ನೆನಪಿಸ್ಕೊಳ್ಳಿಕ್ಕೆ ಮತ್ತು ಇದು ಮಠ ಏನೇನು ಕೆಲಸ ಮಾಡ್ತದೆ ಸಾಮಾಜಿಕವಾಗಿ ಅಂತೇಳಿ ತೋರಿಸ್ಕೊಳ್ಳೋಕ್ಕೋಸ್ಕರ ಇಂಥ ಶಿವಯೋಗಿಗಳ ಒಂದು ಜಯಂತಿ ಮಹೋತ್ಸವವನ್ನು ವಾರಗಟ್ಟಲೆ ಆಚರಿಸ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮೆಲ್ಲ ನಾಯಕರುಗಳು ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಪಕ್ಷ ಭೇದ ಏನಿಲ್ಲ. ಅವರು BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, CPI, CPM, BSP ಆಗಲಿ, ಎಲ್ಲರೂ ಕೂಡ ಒಟ್ಟಿಗೆ ಸೇರಿ, ಮತ್ತು ಜೊತೆಗೆ ಸಂಘಟನೆಗಳು, ದಲಿತ ಸಂಘಟನೆ ಆಗಿರ್ಬೋದು, ವೀರಶೈವ ಸಂಘಟನೆ ಆಗಿರ್ಬೋದು, ಕೆಂಪೇಗೌಡ ಸಂಘ, ಒಕ್ಕಲಿಗರ ಸಂಘಟನೆ ಆಗಿರ್ಬೋದು, ಯಾವುದೇ ಸಂಘಟನೆಗಳಾಗಿದ್ರೂ ಕೂಡ ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಳವಳ್ಳಿನಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಂಜೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ, ಗೋಷ್ಠಿಗಳಿರ್ತವೆ, ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗೋಷ್ಠಿಗಳಿರ್ತವೆ, ರೈತರಿಗೋ ಬಡವರಿಗೂ ಅನುಕೂಲ ಆಗ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಇವತ್ತು ನಮ್ಮ ಸುತ್ತೂರು ಜಯಂತಿ ಮಹೋತ್ಸವ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಮತ್ತು ಭಾಳ ವ್ಯವಸ್ಥಿತವಾಗಿ ವೇದಿಕೆ ಆಗಿರ್ಬೋದು, ಉಪಹಾರದ ವ್ಯವಸ್ಥೆ ಆಗಿರ್ಬೋದು, ಮತ್ತು ಎಲ್ಲ ಇನ್ನೊಂದು ನಿಮಗೆ ವಿಶೇಷವಾಗಿ ನಾನು ತಿಳಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು CS ಪುಟ್ಟರಾಜ್ ಅವರ ನಿರ್ದೇಶನದ ಮೇರೆಗೆ ನಾನು ಇಲ್ಲಿ ಕ್ಷೇತ್ರದಲ್ಲಿ ವಾಹನದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಎಲ್ಲ ಗ್ರಾಮಗಳಿಗೂ ಕೂಡ ವಾಹನದ ವ್ಯವಸ್ಥೆಯನ್ನು ಮಾಡಿದ್ವಿ. ಇದನ್ನೊಂದು ದಯಮಾಡಿ ನನ್ನ ಸಾರ್ವಜನಿಕ ಮಳವಳ್ಳಿ ತಾಲೂಕಿನ ಸಾರ್ವಜನಿಕ ಬಂಧುಗಳಿಗೆ ತಿಳಿಸ್ತಾ ಇದ್ದೇನೆ. ಸಂಜೆ ನೀವು 4 ಗಂಟೆಗೆ ಬಂದರೆ 9:30 ಗಂಟೆವರೆಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನೀವು ಕಣ್ತುಂಬಿಕೊಂಡು ನೋಡಿಕೊಂಡು 9:30 ಗಂಟೆಗೆ ಮತ್ತೆ ಅದೇ ವಾಹನದಲ್ಲಿ ನಿಮಗೆ ನಿಮ್ಮ ಗ್ರಾಮಗಳಿಗೆ ಹಿಂದಿರುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಆ ಜವಾಬ್ದಾರಿಯನ್ನು ನಮ್ಮ ಏನು ಸ್ವಯಂ ಸೇವಕರಿದ್ದೀವಿ, ನಾವು ಸ್ವಯಂ ಸೇವಕರು, ನನ್ನ ಆದಿಯಾಗಿ ಸ್ವಯಂ ಸೇವಕರು ನಾವು ಆ ಕೆಲಸ ಮಾಡ್ತೀವಿ. ನಿಮ್ಮನ್ನು 4 ಗಂಟೆಗೆ ಕರ್ಕೊಂಡು ಬರ್ತೀವಿ. ಸಂಜೆ 9 ಗಂಟೆ, ರಾತ್ರಿ 9:30 ಗಂಟೆಗೆ ನಿಮ್ಮನ್ನು ಉಪಹಾರವನ್ನು ಮಾಡಿಸಿ ಮತ್ತು ಅದೇ ಬಸ್ನಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಮನೆಗೆ ಬಿಡ್ತೇವೆ. ಯಾವುದೇ ರೀತಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಆ ಜವಾಬ್ದಾರಿಯನ್ನು ನಾವೇ ತಗೊಂಡಿದ್ದೀವಿ. ದಯಮಾಡಿ ಆ ಬಸ್ನಲ್ಲಿ ಬರ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತು ಜೊತೆಗೆ ಆ ಬಸ್ನಲ್ಲಿ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ಮುಖಂಡರಿಗೆ ಏನು ಜವಾಬ್ದಾರಿ ಕೊಡ್ತೀವಿ, ಆ ಮುಖಂಡರುಗಳು ವಿಶೇಷವಾಗಿ ಹೆಣ್ಮಕ್ಳು ಬರ್ತಾರೆ, ಗಂಡು ಮಕ್ಕಳು ಬರ್ತಾರೆ, ಅಂಗವಿಕಲರು ಬರ್ತಾರೆ, ಮಕ್ಕಳು ಬರ್ತಾರೆ, ಅದನ್ನು ವ್ಯವಸ್ಥಿತವಾಗಿ ನೋಡ್ಕೊಂಡು ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಇವತ್ತು ಸ್ವಯಂ ಪ್ರೇರಿತರ ನಮ್ಮ ಮುಖಂಡರುಗಳ ಕರ್ತವ್ಯ. ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಗೋಷ್ಠಿಯ ಮುಖಾಂತರ ನಾನು ಮನವಿ ಮಾಡ್ಕೊತಾ, ಇವತ್ತು ಶಿವರಾತ್ರೀಶ್ವರ ಸ್ವಾಮೀಜಿಗಳು ಇವತ್ತು ಮಳವಳ್ಳಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಜೊತೆಗೆ ವಾಹನದ ಜೊತೆಗೆ ಊಟದ ವ್ಯವಸ್ಥೆನೂ ಕೂಡ ಅಚ್ಚುಕಟ್ಟಾಗಿ ಮಾಡಿದೆ. ಪ್ರತಿದಿನವೂ ಕೂಡ ನಾಟಕ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಸುಗಮ ಸಂಗೀತ ಇದೆ. ಇವತ್ತು ಎಲ್ಲ ರೀತಿ ಸಾಂಸ್ಕೃತಿಕ ನಾಟ್ಯಗಳಿದ್ದಾವೆ. ಇವತ್ತು ಒಳ್ಳೊಳ್ಳೆ ಕ್ಲಾಸಿಕಲ್ ಡ್ಯಾನ್ಸ್ಗಳಿದ್ದಾವೆ. ಅದನ್ನೆಲ್ಲ ತಾವು ಕಣ್ತು ಮುಗಿಸ್ಕೊಳ್ಬೇಕು ಮತ್ತು ಶಿವರಾತ್ರೀಶ್ವರರನ್ನು ನೆನೆಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಇದೆ. ಆದ್ದರಿಂದ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳವಳ್ಳಿ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ, ಅದರಲ್ಲೂ ವಿಶೇಷವಾಗಿ ಟಿ ನರಸೀಪುರ ತಾಲೂಕು, ಕನಕಪುರ ತಾಲೂಕು, ಕೊಳ್ಳೇಗಾಲ ತಾಲೂಕು, ಚನ್ನಪಟ್ಟಣ ತಾಲೂಕು, ರಾಮನಗರ ತಾಲೂಕು ಮತ್ತು ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕಿನ ಹೆಚ್ಚು ಜನರು ಈ ಜಯಂತಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದ್ರಿಂದ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ನಮ್ಮ ತಾಲೂಕಿನ ಜಿಲ್ಲೆಯ ಎಲ್ಲ ಸುತ್ತೂರು ಶ್ರೀಮಠದ ಅಭಿಮಾನಿಗಳಿಗೆ, ಬಂಧುಗಳಿಗೆ, ವಿಶೇಷವಾಗಿ ಲಕ್ಷಾಂತರ ಜನ ಅಲ್ಲಿ ವಿದ್ಯೆಯನ್ನು ಕಲಿತಿದ್ದಾರೆ. ಲಕ್ಷಾಂತರ ಜನ ಇವತ್ತು ಫಾರಿನಲ್ಲಿದ್ದಾರೆ, ಭಾಳಷ್ಟು ಜನ ಬೇರೆ ದೇಶ ವಿದೇಶಗಳಲ್ಲಿದ್ದಾರೆ.
ಇವತ್ತು ನಮ್ಮ 16ನೇ ತಾರೀಕು ಬೇರೆ ದೇಶಗಳಿಂದ ವಾಸ ಮಾಡ್ತಕ್ಕಂಥ ಸುತ್ತೂರು ಮಠದ ಶ್ರೀ ಮಠದ ಅಭಿಮಾನಿಗಳು ಕೂಡ ಬರ್ತಾರೆ. ಅದರಿಂದ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು 6 ದಿನಗಳ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಯವರು ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಕರ್ನಾಟಕ ಸರ್ಕಾರದ ಮಂತ್ರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ಮತ್ತು ಇನ್ನೂ ಅನೇಕ ಮುಖಂಡರುಗಳು ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಭಾಗವಹಿಸಿ ಈ 1066ರ ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಮಹೋತ್ಸವವನ್ನು ಮಳವಳ್ಳಿನಲ್ಲಿ ಒಂದು ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ಳೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ಕೊತೇನೆ. ಎಲ್ಲ ಬಂಧುಗಳಿಗೆ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮಸ್ಕಾರ ಹೇಳಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.